ಲಕ್ಕುಂಡಿ ಶಾವ್ಗಿ ಭರವಪ್ಪನ ಕಟ್ಟಿಯಲ್ಲಿ 7 ಕೊಪ್ಪರಿಗೆ ಚಿನ್ನದ ನಿಧಿ ಎನ್ನುವ ಮಾತು ಈಗ ಲಕ್ಕುಂಡಿಯಲ್ಲಿ ಗಲ್ಲಿಯಲ್ಲಿ ಕೇಳಿಬರ್ತಾ ಇದೆ. ಈಗ ನಾವು ಆ ಶಾವ್ಗಿ ಭರವಪ್ಪನ ಕಟ್ಟಿ ಬಳಿ ಇದ್ದೀವಿ. ಇದು ನಾವು ಸ್ಥಳ ಯಾವುದು ಅಂತ ನಾನು ನಿಮ್ಗೆ ತೋರಿಸಿ ನೋಡ್ಬೋದು. ಇದು ನಾವು ಕೂತ್ಕೊಂಡೇ ಇರೋದು ನಾವು ಶಾವ್ಗಿ ಭರಮಪ್ಪ ಕಟ್ಟೆ. ಇವನ್ನು ಏನು ತೋರಿಸ್ತೀವಲ್ಲ ಈ ಒಂದು ಭಾಗದಲ್ಲಿ ಶಾವ್ಗಿ ಭರಮಪ್ಪನ ಕಟ್ಟೆ ಅಂತೇಳಿ ಇದಕ್ಕೆ ಕರೀಲಾಗ್ತದೆ. ಈ ಭಾಗದಲ್ಲಿ ದೊಡ್ಡದ ಒಂದು ಆಲದ ಮರ ಇದೆ. ಆ ಆಲದ ಮರದ ಕೆಳಭಾಗದಲ್ಲಿ ಶಾವ್ಗಿ ಭರಮಪ್ಪನ ಮೂರ್ತಿ ಇದೆ. ಇದೇ ಒಂದು ಶಾವ್ಗಿ ಭರಮಪ್ಪನ ಏನು ಕಟ್ಟೆ ಕೆಳಗಡೆ 7 ಕೊಪ್ಪರಿಗೆ ಚಿನ್ನ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಚಿನ್ನ ಏನು ನಿಧಿ ಏನಿದೆ 7 ಕೊಪ್ಪರಿಗೆ, ಆ ನಿಧಿಯನ್ನು ಇಲ್ಲಿ ಬೃಹತ್ತಾಕಾರದ ಒಂದು ಘಟಸರ್ಪ ಜೊತೆಗೆ ಕೋಣಗಳು ಕಾಯ್ತಾ ಇದೆ ಅನ್ನೋ ಮಾತು ಈಗ ಲಕ್ಕುಂಡಿಯಲ್ಲಿ ಕೇಳಿಬರ್ತಿದೆ. ಲಕ್ಕುಂಡಿಯ ಗ್ರಾಮಸ್ಥರು ಕೂಡ ಸಾಕಷ್ಟು ಮಾಹಿತಿ ನೀಡಿದ್ದಾರೆ. ಈಗ ವಿಶೇಷ ಅಂತಂದರೆ ಈಗ ಈ ಹಿಂದೆ ಮೊರಾರ್ಜಿ ದೇಸಾಯಿ ಕಾಲದಲ್ಲಿ ಕೂಡ ಲಕ್ಕುಂಡಿ ಗ್ರಾಮದಲ್ಲಿ ಏನು ಸರ್ಕಾರದ ವತಿಯಿಂದ ನಿಧಿ ಶೋಧನೆಗೆ ಬಂದಿದ್ದರು. ಆ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಆವರಣದಲ್ಲಿ ಕೂಡ ಸುಮಾರು 15 ಅಡಿ ಆಳ ಅಲ್ಲಿಯೂ ಕೂಡ ಶೋಧ ಮಾಡಿದ್ದಾರೆ. ಜೊತೆಗೆ ಈ ಒಂದು ಏನು ಭರಮಪ್ಪನ ಶಾವ್ಗಿ ಭರಮಪ್ಪನ ಕಟ್ಟೆ ಇದೆ, ಇಲ್ಲಿ ಕೂಡ ಶೋಧನೆಗೆ ಬಂದಿದ್ದರು. ಈ ಒಂದು ಕಟ್ಟೆ ಬಳಿ ಅಂಜನ ಹಚ್ಚಿ ಒಬ್ಬ ವ್ಯಕ್ತಿ ನೋಡ್ತಾ ಇದ್ದ. ಆ ಅಂಜನದಲ್ಲಿ ಇಲ್ಲಿ ನಿಧಿ ಕಾಣ್ತಾ ಇತ್ತು. ಜೊತೆಗೆ ಆ ನಿಧಿ ಜೊತೆಗೆ ಹಾವು ಕೋಣ ಬರ್ತಾ ಇತ್ತು ಅಂತೇಳಿ ಅಂಜನದಲ್ಲಿ ನೋಡ್ತಾ ಇದ್ದ. ಅದು ನೋಡ್ತಾ ಇದ್ದಂತೆ ಅಲ್ಲೇ ಆ ವ್ಯಕ್ತಿ ಸ್ಥಳದಲ್ಲಿ ರಕ್ತಕಾರಿ ಸಾವನ್ನಪ್ಪಿದ ಅನ್ನೋ ಕಥೆ ಇಲ್ಲಿನ ಗ್ರಾಮದ ಹಿರಿಯರು ಹೇಳ್ತಾ ಇದ್ದಾರೆ. ಈ ಹಿಂದೆ ಸುಮಾರು ಈ ಒಂದು ಭರಮಪ್ಪನ ಕಟ್ಟೆಗೆ ಶತಮಾನಗಳ ಇತಿಹಾಸ ಇದೆ. ಹೀಗಾಗಿನೇ ಇಲ್ಲಿ 7 ಕೊಪ್ಪರಿಗೆ ಚಿನ್ನ ಇದೆ. ಅಂದಿನಿಂದ ಇಂದಿಗಳು ಕೂಡ ಸರ್ಪಗಳು ಕಾಯ್ತಾ ಇದೆ ಅನ್ನೋ ಮಾತು ಹೇಳ್ತಾ ಇದ್ದಾರೆ. ಹೀಗಾಗಿ ಈಗ ಲಕ್ಕುಂಡಿ ಗ್ರಾಮದಲ್ಲಿ ಏನು ಚಿನ್ನದ ನಿಧಿ ಏನು ಪತ್ತೆ ಆಯಿತು, ಈ ಚಿನ್ನದ ನಿಧಿ ಪತ್ತೆ ಬಳಿಕ ಈ ಒಂದು ಶಾವ್ಗಿ ಭರಮಪ್ಪನ ಕಟ್ಟೆ ಸುದ್ದಿ ಭಾರಿ ಪ್ರಮಾಣದಲ್ಲಿ ವ್ಯಾಪಕವಾಗಿ ಚರ್ಚೆ ಆಗ್ತಾಯಿದೆ. ಹೀಗಾಗಿ ಮತ್ತೆ ಇಲ್ಲಿ 7 ಏನು ಕೊಪ್ಪರಿಗೆ ಚಿನ್ನದ ಮೇಲೆ ಈಗ ಸರ್ಕಾರದ ಕಣ್ಣು ಬಿದ್ದಿದೆಯಾ ಅಂತ ಅನ್ನೋ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇದ್ದಾವೆ. ಒಟ್ಟಾರೆಯಾಗಿ ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಚಿನ್ನ ಇದೆ, ಅಗದಲ್ಲೆಲ್ಲ ಚಿನ್ನ ಸಿಗ್ತದೆ, ಸಂಪತ್ತಿದೆ ಅಂತನೋ ಇತಿಹಾಸ ತಜ್ಞರು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಈ ಒಂದು ಭರಮಪ್ಪನ ಕಟ್ಟಿ ಬಳಿ ಇರುವಂಥ ಏನು ವ್ಯಾಪ್ತಿ ನಾವು ನಿಮಗೆ ತೋರಿಸ್ತಾ ಇದ್ದೀನಿ. ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮ ಅಂದರೆ ಈಗ ಇಡೀ ರಾಜ್ಯದಲ್ಲಿ ಸದ್ದು ಮಾಡಿದೆ. ಒಟ್ಟಾರೆಯಾಗಿ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಎಲ್ಲಿ ಅಗೆದರೂ ಕೂಡ ನಿಧಿ ಪತ್ತೆ ಆಗುತ್ತೆ, ಚಿನ್ನ ಪತ್ತೆ ಆಗುತ್ತೆ, ಸಿರಿ ಸಂಪತ್ತು ಪತ್ತೆ ಆಗುತ್ತೆ ಅನ್ನೋ ವ್ಯಾಪಕ ಚರ್ಚೆ ನಡೆದಿದೆ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರಿ, TV9 ಗದಗ್.